ಜನರಲ್ಲಿ ಸಾಕ್ಷರತೆಯನ್ನು ಹೆಚ್ಚಿಸಬೇಕು ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು ಅನ್ನೋದು ನಮ್ಮೆಲ್ಲರ ಮುಖ್ಯ ಗುರಿ. ಇದೊಂದು ಘಟನೆ ಆಗಿದೆ. ಈ ಘಟನೆಗೆ ಏನು ಶಿಕ್ಷೆ ಆಗಬೇಕು ಅದನ್ನು ಸರ್ಕಾರ ಮತ್ತು ಪೊಲೀಸರು ನ್ಯಾಯಾಲಯ ಖಂಡಿತವಾಗಿ ಮಾಡುತ್ತೆ. ಅದ್ರ ಜೊತೆಗೆ ಸರ್ಕಾರ ಈ ಎಲ್ಲ ಜನರ ದುರ್ಬಲ ವರ್ಗದ ಜನರ ಏಳಿಗೆಗಾಗಿ ಏನು ಹಲವಾರು ಕಾರ್ಯಕ್ರಮಗಳಿದಾವೆ ಅವುಗಳನ್ನು ಸಂಪೂರ್ಣವಾಗಿ ಅಲ್ಲಿ ಜಾರಿಗೆ ತರಬೇಕು ಅಂತೇಳಿ ನಾವು ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸ್ತಾ ಇದ್ದೀನಿ. ಅರವಿಂದ್ ಆ ಥರದ ಒಂದು ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಆ ಇಡೀ ಏರಿಯಾ ಅತ್ಯಂತ ಬಡವರ ತುಂಬಿದ್ದಾರೆ. ಆ ಜಾಗದಲ್ಲಿ ಅತ್ಯಂತ ಬಡವರು ಇರ್ತಕ್ಕಂಥ ಜಾಗ. ಸುಮಾರು 800ರಿಂದ 1000 ಮನೆಗಳಿದ್ದಾವೆ. ಯಾವುದೂ ಪಕ್ಕಾ ಮನೆ ಅಲ್ಲ, ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ. ಹೀಗಾಗಿ ಈ ಥರದ ಘಟನೆ ಆಗಿದೆ. ಯಾಕೆಂದರೆ ಎರಡೂ ತಂದೆ ಮತ್ತು ತಾಯಿ ಇಬ್ಬರೂ ಕೆಲಸಕ್ಕೆ ಹೋಗಿ ಹೊಟ್ಟೆ ತುಂಬಿಕೊಳ್ಳುವಂಥ ಅನಿವಾರ್ಯತೆ ಇದೆ. ಅಷ್ಟೊಂದು ಬಡವರ್ಗದ ಜನ, ಆ ಜನ ತಮ್ಮ ಮಕ್ಕಳನ್ನು ಬಿಟ್ಟು ಕೆಲಸಕ್ಕೆ ಹೋಗೋದು ಅನಿವಾರ್ಯ. ಅಂಥ ಸಂದರ್ಭದಲ್ಲಿ ಈ ಥರ ದುಷ್ಟರು ಈ ಥರ ಕೃತ್ಯವನ್ನು ಮಾಡಿದ್ದಾರೆ. ಇದು ಮೊದಲನೇ ಕೃತ್ಯ ಅಲ್ಲ, ಈ ಥರದ ಕೃತ್ಯಗಳಲ್ಲಿ ಆಗ್ತಾನೆ ಇದ್ದಾವೆ. ಸಾಕಷ್ಟು ಆಸ್ತಿ ಮಾಡಿದ್ದಾನೆ. ಆ ಮಗುಗೆ ರೇಪ್ ಆಯ್ತು. ಆ ಮಗು ಈಗ ಒಂದು ಬೀದಿಗೆ ಬೀಳುವಂಥ ಪ್ರಸಂಗ ಆಯಿತು. ಆ ಹುಡುಗಿ ನೆರಳತ್ತಿದೆ. ಇನ್ನೂವರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಬರಬೇಕು, ಬಂದು ನೋಡಬೇಕು ಅನ್ನೋದು ಯಾರಿಗೂ ಧ್ಯಾನಿಲ್ಲ. ದಯವಿಟ್ಟು ನಾನು ನಿಮ್ಮ ಮುಖಾಂತರ MLA ಅವರು ಬಂದು ನೋಡಿ ಆ ಮಗುನ ಪರಿಸ್ಥಿತಿ ಏನೈತೆ ನೋಡಿ. ಆ ಮಗುಗೆ ಏನಾಗಿದೆಯಲ್ಲ ಆ ನ್ಯಾಯಕ್ಕೆ ಆಕೆಗೆ ಏನಾರ ಪರಿಹಾರ ಕೊಡಿಸಿ ಆ ಹುಡುಗಿಗೆ ಚಲೋ ಹಾಸ್ಟೆಲ್ನಲ್ಲಿ ಇಡಿ. ಅಲ್ಲಿ ಇರುವಂಥ ಮಕ್ಕಳನ್ನ ಯಾರು ರೊಕ್ಕ ಖರ್ಚು ಮಾಡಿ ದುಡಿಮಟ್ಟವ್ರಿಗೆ ಒಂದು ತಿನ್ನಕ್ಕೊಳಿಲ್ಲ. ಅಂಥ ಮಕ್ಕಳು ಶಾಲೆಗೆ ಹಚ್ಚುವಂಥ ಶಕ್ತಿ ಇಲ್ಲ. ಆದರೆ ಅರವಿಂದ್ ಅವರು ಎಲ್ಲರಿಗಿಂತ ಮುಂಚೆ ಬಂದಿದ್ದಾರೆ, ಎದಿ ತಟ್ಟು ನಿಂತಿದ್ದಾರೆ. ಏನಾಗಲಿ ನನ್ನ ಮಕ್ಕಳನ್ನ ಹಾಸ್ಟೆಲ್ಗೆ ಹಾಕ್ತಾನೆ ಅಂದಿದ್ದಾರೆ. ಅಲ್ಲಿ ಇರುವಂಥ ಏರಿಯಾದಲ್ಲಿ ಇರುವಂಥ ಮಕ್ಕಳನ್ನ ಹಾಸ್ಟೆಲ್ಗೆ ಹಾಕಿ ಚಲೋ ಒಂದು ಎಜುಕೇಷನ್ ಕೊಡುವಂಥದ್ದು ಆಸೆ ಪಟ್ಟು ಅವರು ಅರವಿಂದ್ ಅವರು ಬಂದಿದ್ದಾರೆ. ಅದರ ಜೊತೆಗೆ ಸಮುದಾಯ ಸೇನಾನು ಬೆನ್ನು ತಟ್ಟಿ ನಿಂತೈತಿ. ಈ ಹೋರಾಟನ ಇಷ್ಟಕ್ಕೆ ನಿಲ್ಲಲ್ಲ. ಅಲ್ಲಿ ಮಕ್ಕಳು ಚಲೋ ಹಾಸ್ಟೆಲ್ಗೂ ಹೋಗ್ಬೇಕು, ಅವ್ರಿಗೆ ಪರಿಹಾರನೂ ಸಿಗ್ಬೇಕು. ಸಿಗದೆ ಇದ್ದಲ್ಲಿ ಉಗ್ರವಾದ ಹೋರಾಟ ನಾವು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಹೆಸರು ದಿವಾನ್ ಬಳ್ಳಾರಿ, ಸಮತಾ ಜನ ರಾಜ್ಯ ಸಂಘಟನೆ.